ನಮ್ಮ ಮೈಂಡ್ ಎರಡು ವಿಷಯಗಳನ್ನು ಒಟ್ಟಿಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ನಾವು ಹೆಚ್ಚು ಸಂತೋಷವಾದ ವಿಚಾರಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ಳೋದೇ ಇಲ್ಲ. ನಾವು ಹೆಚ್ಚು ದುಃಖಕರದ ವಿಚಾರ, ಕೆಟ್ಟ ವಿಚಾರಗಳು ಆಗಾಗ ನಮಗೆ ಟ್ರಿಗರ್ ಆಗ್ತಾನೆ ಇರುತ್ತೆ. ಅದನ್ನೇ ಜ್ಞಾಪಕ ಮಾಡ್ತಾನೆ ಇರ್ತೀವಿ. ಆವಾಗ ನಮ್ಮ ಮೈಂಡ್ಗೆ ಗೊತ್ತೇ ಇರಲ್ಲ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ. ನಾವು ಅಂದ್ಕೊಂಡಿರ್ತೀವಿ ನಾವು ಒಳ್ಳೇದು ಮಾಡಬೇಕು ಅಂತ, ಬಟ್ ನಾವು ಜ್ಞಾಪಕ ಮಾಡ್ಕೊತಾ ಇರ್ತೀವಿ ಕೆಟ್ಟ ವಿಚಾರಗಳು, ಕೆಟ್ಟ ಘಟನೆಗಳು, ದುಃಖದ ವಿಚಾರಗಳು, ಬೇಡದಿರುವಂಥ ವಿಚಾರಗಳನ್ನು ಪದೇ ಜ್ಞಾಪಕ ಮಾಡ್ಕೊತಾ ಇರ್ತೀವಿ. ಈ ರೀತಿ ಆದಾಗ ನಮ್ಮ ಸಬ್ಕಾನ್ಷಿಯಸಲ್ಲಿ ಎರಡು ಥಾಟು ಒಟ್ಟಿಗೆ ಇರೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಿಮ್ಮ ಒಳ್ಳೆಯ ನೆನಪುಗಳು, ಒಳ್ಳೆಯ ದಿನಗಳು, ಒಳ್ಳೆಯ ವಿಚಾರಗಳನ್ನು ಆಗಾಗ ನೀವು ಮೆಮೊರಿ ಮಾಡ್ತಾ ಇದ್ರೆ, ಮೆಲುಕು ಹಾಕ್ತಾ ಇದ್ರೆ, ನಿಮ್ಮ ಜೀವನವು ತುಂಬ ಉತ್ತಮವಾಗೋದಕ್ಕೆ ಸಾಧ್ಯ ಆಗುತ್ತದೆ. ಈ ವಿಚಾರ ನಿಮ್ಮ ಗಮನಕ್ಕೆ ತರಬೇಕು ಅಂತ ಅಂದ್ಕೊಂಡಿದ್ದೆ. ಈ ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ. ಜೈ ಹಿಂದ್.